ಇವತ್ತು ಒಂದು ದೂರನ್ನ ದಾಖಲಿಸಿದ್ದೀನಿ. ಸಬ್ ಇನ್ಸ್ಪೆಕ್ಟರ್ ಹೇಳ್ತಾರೆ ಇದು ನನಗೆ ಬರೋದಿಲ್ಲ, ಇದು ಕಾಗ್ನಿಸೆನ್ಸ್ ಇಲ್ಲ, ಇದು ನಾನು ಮೇಲಧಿಕಾರಿಗಳ ಗಮನಕ್ಕೆ ತರಬೇಕು, ಅವ್ರು ಅಪ್ರೂವಲ್ ಮಾಡಿದ್ರೆ ಮಾತ್ರ ಮಾಡ್ತೀನಿ, ನನಗೆ ಕಾಗ್ನಿಸೆನ್ಸ್ ಅಂತ ಅನಿಸ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇದರಲ್ಲಿ ಹಲವಾರು ಅಬೇಟ್ಮೆಂಟ್ ಇದೆ, ಪ್ರಚೋದನೆ ಮಾಡಿದ್ದಾರೆ. ಹೆಣ್ಮಕ್ಳು ಮದುವೆ ಮಾಡ್ಕೋಬಹುದು, 3 ತಿಂಗಳು 6 ತಿಂಗಳು ರಿಲ್ಯಾಕ್ಸೇಷನ್ ಕೊಡಿ ಅಂತ ಹೇಳಿದ್ದಾರೆ. ಅಷ್ಟು ಶಕ್ತಿ ಇವ್ರಿಗಿದೆ ಅಂತಂದ್ರೆ ಚೇಂಜ್ ಮಾಡ್ಬೋದಲ್ಲ ಕಾಯ್ದೆನ. ಒಂದು 3 ತಿಂಗಳು ರಿಲ್ಯಾಕ್ಸೇಷನ್ ಕೊಡಿ, 6 ತಿಂಗಳು ರಿಲ್ಯಾಕ್ಸೇಷನ್ ಕೊಡಿ, ಯಾವುದು ತೊಂದರೆ ಇಲ್ಲ. ಲಕ್ಷಾಂತರ ರೂಪಾಯಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿರ್ತಾರೆ, ಅದನ್ನ ನಷ್ಟ ಆಗೋದು ಬೇಡ ಅಂತ ಕಾಯ್ದೆಯಲ್ಲೇ ತರಲಿ. ಇವರು ಕಾಯ್ದೆನ ಇವರು ವಿರೋಧಿಸ್ತಾರೆ ಅಂದ್ರೆ ರಾಷ್ಟ್ರಪತಿಯವರು ಅಂಕಿತ ಹಾಕಿರುವಂತ ಕಾಯ್ದೆಯನ್ನ ಇವರು ಲೆಕ್ಕಕ್ಕಿಲ್ಲದೆ, ಅದು ಪಕ್ಕದಲ್ಲಿ ಮಾನ್ಯ ಉಸ್ತುವಾರಿ ಸಚಿವರಾದಂತ ಬೈತಿ ಸುರೇಶ್ ಅವರು ಮತ್ತೆ ನಮ್ಮ ಜಿಲ್ಲಾಧಿಕಾರಿಗಳು ಅವರು ಇದಕ್ಕೆ ಸಾಕ್ಷಿ ಇದ್ದಾರೆ. ನಾನು ಆಲ್ರೆಡಿ ಇದು ವಿಡಿಯೋ ತುಣುಕನ್ನ ಪೊಲೀಸರಿಗೆ ಕೊಟ್ಟಿದ್ದೀನಿ. ಇದನ್ನ ನೋಡಿದ ಮೇಲೂ FIR ಹಾಕಕ್ಕೆ ಅವ್ರಿಗೆ ಧೈರ್ಯ ಇಲ್ಲ. ಯಾಕೆ ಅಂದ್ರೆ ಇವ್ರು ಏನಾದ್ರು FIR ಹಾಕಿದ್ರೆ ಇವ್ರು ಬಟ್ಟೆ ಕಳಿಸ್ತಾರೆ. ಈಗಾಗಲೇ ನಾವು ಕಾಲ್ ತುಳಿತ ಪ್ರಕರಣ ನೋಡಿದಿರಿ, ಯಾವ ರೀತಿ ಬಟ್ಟೆ ಎರೆದು ಪೊಲೀಸರ ಮನೆಗೆ ಕಳಿಸಿರೋ ಅಂತ. ಪಾಪ ಅವ್ರಿಗೆ ಭಯ ಇದೆ, ಅವ್ರ ತಾನೇ ಏನ್ ಮಾಡಕ್ಕಾಗುತ್ತಾ. ನಾನು ಈಗಾಗಲೇ ಸೆಂಟ್ರಲ್ IG ಸಾಹೇಬರು ಲಾಬುರಾಮ್ ಸರ್ಗೆ ಫೋನ್ ಮಾಡಿ ಮಾತಾಡಿದ್ದೀನಿ ದೂರವಾಣಿಯಲ್ಲಿ. ಅವ್ರು ಹೇಳಿದಾರೆ ಇನ್ನು ಒಂದು 2 ಅವರ್ಸ್ ನನಗೆ ಕಾಲಾವಕಾಶ ಕೊಡಿ. SP ರವರು CM ಅವರು ಬಂದೋಬಸ್ತಲ್ಲಿದ್ದಾರೆ, ಆ ಬಂದೋಬಸ್ತ್ ಮುಗಿದ ತಕ್ಷಣ ಅವ್ರಿಗೆ ಸೂಚನೆ ಕೊಡ್ತೀನಿ, ನಿಮ್ಗೆ FIR ಮಾಡಿಸಿ ಕೊಡ್ತೀನಿ ಅಂತ ಹೇಳಿದ್ದಾರೆ. ನಾನು ಇವತ್ತು ಯಾವುದೇ ಕಾರಣಕ್ಕೂ FIR ಆಗೋ ತನಕ ಇನ್ನೂ 2 ಗಂಟೆ ಕಾಯ್ತೀನಿ. ಇವ್ರು FIR ಮಾಡಲಿಲ್ಲ ಅಂದ್ರೆ ಇದೇ ಸ್ಟೇಷನ್ ಮುಂದೆ FIR ಮಾಡೋ ತನಕ ನಾನು ಧರಣಿ ಕೂತ್ಕೊಳ್ತೀನಿ. ಈ ವಿಷಯನ ಇಲ್ಲಿಗೆ ಬಿಡಲ್ಲ, ಕಾನೂನು ಕ್ರಮ ಜರುಗಿಸಿ ಇವರನ್ನ ಬಂಧಿಸಬೇಕು ಪೋಕ್ಸೋ ಕಾಯ್ದೆಯಲ್ಲಿ. ಇದು ಪೋಕ್ಸೋಗಿಂತಲೂ ಅತಿ ಕೆಟ್ಟ ಕೆಲಸನ ಇವರು ನಮ್ಮ ನಂಜೇಗೌಡರು ಮಾಡಿದ್ದಾರೆ. ಅವ್ರಿಗೇನು ಬುದ್ಧಿ ಇದೆಯೋ ಇಲ್ವೋ ಗೊತ್ತಿಲ್ಲ. ಬುದ್ಧಿ ಇದ್ದಿದ್ರೆ ಈ ರೀತಿ ಹೆಣ್ಮಕ್ಳು, ಅದು ಅಲ್ಲದೆ ಒಂದು ಹೆಣ್ಣು ಅಧಿಕಾರಿ ಅವ್ರ ಮನೋಸ್ಥೈರ್ಯನ ಕುಗ್ಗಿಸ್ತಾರೆ. ಇಡೀ ಜಿಲ್ಲೆಯಲ್ಲಿರುವಂತ ಜಿಲ್ಲಾ ಮಟ್ಟದ ಅಧಿಕಾರಿಗಳೆಲ್ಲೂ KDP ಸಭೆಯಲ್ಲಿ ಇರ್ತಾರೆ. ಇವರು ಈ ರೀತಿ ಒಂದು ಅಧಿಕಾರಿನ ದಬಾಯಿಸೋದಾದ್ರೆ ಅಧಿಕಾರಿಗಳಿಗೆ ಸ್ವಂತ ಕೆಲಸ ಮಾಡಕ್ಕೆ ಯಾವ ರೀತಿ ಧೈರ್ಯ ಬರುತ್ತೆ? ಮಂತ್ರಿಗಳು ಮತ್ತೆ ಶಾಸಕರು ಬಯಸ್ಕೊಳ್ಳೋದಕ್ಕೆ ನಾವ್ ಯಾಕಪ್ಪ ಕೆಲಸ ಮಾಡಬೇಕು ಅನ್ನೋ ಒಂದು ಉದ್ದೇಶ ಅವ್ರ ಮೈಂಡ್ ಅಲ್ಲಿ ಬರುತ್ತೆ. ಎಲ್ಲಿ ಈ ಹೆಣ್ಮಕ್ಳ ವಿಚಾರದಲ್ಲಿ ಬರೀ ಸಮಾಜ ಕಲ್ಯಾಣ ಅಥವಾ ಮಕ್ಕಳ ಕಲ್ಯಾಣ ಅವರೇ ಬರಲ್ಲ, ಎಲ್ಲಾ ಇಲಾಖೆಗಳವರೆಗೂ ಜವಾಬ್ದಾರಿ ಇರುತ್ತೆ. ಅದನ್ನ ಅರಿದೆ ತಾನೇ ಇವ್ರು ಹೇಳ್ತಾರೆ ಒಂದು 6 ತಿಂಗಳು ರಿಲ್ಯಾಕ್ಸೇಷನ್ ಕೊಡಿ, 3 ತಿಂಗಳು ರಿಲ್ಯಾಕ್ಸೇಷನ್ ಕೊಡಿ. ಆದ್ಮಿ ಪಕ್ಷದ ಅಧ್ಯಕ್ಷ ಇವತ್ತಿನ ದಿನ ನಮ್ಮ ಸರ್ಕಾರ ತನ್ನ ಅಧಿಕಾರನ ಹೆಂಗೆ ದುರ್ಬಳಕೆ ಮಾಡ್ಕೋತಾ ಇದೆ ಅನ್ನೋದಕ್ಕೆ ಒಂದು ಸ್ವಚ್ಛ ಮತ್ತೆ ತಾಜಾ ಉದಾಹರಣೆ ನೋಡಿ ಇಲ್ಲಿದೆ. ನಮ್ಮ ಮಾನ್ಯ ಮಾಲೂರು ತಾಲೂಕು ಶಾಸಕರಾದಂಥ KY ನಂಜೇಗೌಡರು ನಿನ್ನೆಲ್ಲ ಮೊನ್ನೆ ಸೋಮವಾರ ಅನ್ಕೋತೀನಿ KDP ಸಭೆಯಲ್ಲಿ 18 ವರ್ಷಕ್ಕಿಂತಲೂ ಕಡಿಮೆ ಇರುವಂಥ ಹೆಣ್ಮಕ್ಕಳಿಗೆ ಮದುವೆ ಮಾಡೋದ್ರ ವಿಚಾರದಲ್ಲಿ ಜಿಲ್ಲಾ ಮಕ್ಕಳ ಮತ್ತು ಕಲ್ಯಾಣ ಅಧಿಕಾರಿಗೆ ಯಾವ ರೀತಿ ಅಸಭ್ಯವಾದಂಥ ಭಾಷೆಯನ್ನು ಬಳಸಿ ಏಕವಚನದಲ್ಲಿ ಒಂದು ಜಿಲ್ಲಾ ಮಟ್ಟದ ಅಧಿಕಾರಿಗೆ ಬೈದು ನನ್ನ ಫೋನನ್ನು ನೀನು ಸ್ವೀಕಾರ ಮಾಡಲ್ಲ, 18 ವರ್ಷಕ್ಕಿಂತಲೂ ಕೆಳಗಡೆ ಮಕ್ಕಳಿಗೆ ಮದುವೆ ಆದಂಥ ಸಂದರ್ಭದಲ್ಲಿ ನೀನು ಜೈಲಿಗೆ ಕಳಿಸ್ತಾ ಇದೀಯಾ, ನಮ್ಮ ಮಾತಿಗೆ ಬೆಲೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಇವರು ಯಾವ ರೀತಿ ಹೇಳ್ತಾರೆ ಅಂದ್ರೆ ಸಂವಿಧಾನಕ್ಕಿಂತಲೂ ದೊಡ್ಡವರು ಇವರು. ಈ ಕಾಯ್ದೆ ಪೋಕ್ಸೋ ಕಾಯ್ದೆ ಮಾಡಿದ್ದು ಯಾರು? ಪಾರ್ಲಿಮೆಂಟ್, ಲೋಕಸಭೆ ಮತ್ತೆ ರಾಜ್ಯಸಭೆ ಹಲವಾರು ಸುತ್ತು ಮಾತುಕತೆ ಮಾಡಿ ಈ ಕಾಯ್ದೆಯನ್ನ ಪಾಸ್ ಮಾಡಿ 18 ವರ್ಷದ ಒಳಗಡೆ ಇರುವಂತ ಮಕ್ಕಳಿಗೆ ಮದುವೆ ಮಾಡಬಾರ್ದು, ಅದು ಮುಂದೆ ಅವ್ರ ಮಕ್ಕಳಾಗದಂತ ಸಂದರ್ಭದಲ್ಲಿ ಆರೋಗ್ಯಕ್ಕೆ ತೊಂದರೆ ಆಗುತ್ತೆ ಅನ್ನೋ ಒಂದು ಉದ್ದೇಶಕ್ಕೆ ಬಲವಾದಂತ ಕಾಯ್ದೆಯನ್ನ ಅನುಷ್ಠಾನಗೊಳಿಸಿದ್ದಾರೆ. ಈ ಕಾಯ್ದೆಯನ್ನು ಅಡಗಿಸ್ತಾ ಇದ್ದಾರೆ ನಮ್ಮ ಮಾಲೂರು ತಾಲೂಕಿನ ಶಾಸಕರಾದಂತ KY ನಂಜೇಗೌಡರು. ಈ ಸಂಬಂಧ ನಾನು